ನಮ್ಮ ಆಹಾರ ಪದಾರ್ಥಗಳ ವಿಧಾನವನ್ನು ಸ್ವಲ್ಪ ನಿಧಾನವಾಗಿ ಯೋಚನೆ ಮಾಡಿ ಅದನ್ನು ಸರಿಪಡಿಸ್ಕೊಳ್ಳೋದು ಬಹಳ ಮುಖ್ಯವಾದ ಒಂದು ವಿಷಯ. ನಾನು ಮೊದಲೇ ಹೇಳಿದಾಗೆ 3 ವಿಷಯಗಳಲ್ಲಿ ಶಿಸ್ತನ್ನು ಪಾಲಿಸಬೇಕು. ಒಂದು, ಯಾವ ಸಮಯದಲ್ಲಿ ನಾವು ಆಹಾರ ಪದಾರ್ಥವನ್ನು ತಗೊಳ್ತೀವಿ, ಯಾವ ರೀತಿಯಾದ ಆಹಾರ ಪದಾರ್ಥವನ್ನು ತಗೊಳ್ತೀವಿ, ಎಷ್ಟು ತಗೊಳ್ತೀವಿ. ಈ 3 ಪ್ರಶ್ನೆಯನ್ನು ನಮ್ಮ ಪೇಷಂಟ್ಗಳ ಹತ್ರ ನಾನು ಸಹಜವಾಗಿ ಮಾತಾಡ್ತಾನೆ ಇರ್ತೀನಿ. ಏನು, ಎಷ್ಟು, ಯಾವಾಗ, ಈ 3 ಪ್ರಶ್ನೆ. ಏನು ಅನ್ನೋದರಲ್ಲಿ ಪ್ರತಿಯೊಂದು ಆಹಾರ ಪದಾರ್ಥದಲ್ಲೂ ಒಂದಷ್ಟು ಇಷ್ಟು ಸಕ್ಕರೆ ಅಂಶ ಇರೋದು ಸಹಜವಾದ ಒಂದು ವಿಷಯ, ಗೊತ್ತಿರೋಂಥದ್ದೇ, ಅದು ಇದ್ದೇ ಇರುತ್ತೆ. ಯಾವ ಆಹಾರ ಅಂತ ತಗೊಂಡ್ರೆ ಸುಲಭವಾಗಿ ಜಾಸ್ತಿ ಆಗತ್ತೆ ಶುಗರು, ಅಷ್ಟು ಫಾಸ್ಟಾಗಿ ಆಗತ್ತೆ ಅನ್ನೋದು ಒಂದು. ಯಾವ ಆಹಾರ ಅಂತ ತಗೊಂಡ್ರೆ ನಿಧಾನವಾಗಿ ಕಡಿಮೆ ಜಾಸ್ತಿ ಆಗುತ್ತೆ ಶುಗರು ಅನ್ನೋದು ಒಂದು. ಇದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ನಾವು ಮಾಡ್ಕೋಬೇಕು. ಅದನ್ನು ಲೋ ಗ್ಲೈಸಿಮಿಕ್ ಇಂಡೆಕ್ಸ್, ಹೈ ಗ್ಲೈಸಿಮಿಕ್ ಇಂಡೆಕ್ಸ್ ಅಂತ ಹೇಳ್ತೀವಿ. ಯಾವ ಆಹಾರದಲ್ಲಿ ಎಷ್ಟು ಶುಗರ್ ಜಾಸ್ತಿ ಆಗ್ಬೋದು, ಎಷ್ಟು ಫಾಸ್ಟಾಗಿ ಆಗ್ಬೋದು ಅನ್ನೋದು ಅದನ್ನು ನೋಡ್ಕೋಬೇಕು. ಈಗ ನಾವು ಹೇಳೋದು ಅಂದರೆ ತರಕಾರಿಗಳನ್ನ ಆದಷ್ಟು ಜಾಸ್ತಿ ತಗೊಳ್ಳಿ. ತರಕಾರಿಗಳು ಅಂತ ಬಂದಾಗ ಯಾವುದನ್ನು ನಾನು ನಿಲ್ಲಿಸಿ ಅಂತ ಹೇಳೋದಿಲ್ಲ. ಭೂಮಿಯಿಂದ ಕೆಳಗೆ ಬೆಳೆಯೋವಂಥದ್ದು, ಭೂಮಿಯಿಂದ ಕೆಳಗೆ ಗಡ್ಡೆ ಪದಾರ್ಥಗಳನ್ನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಮೇ ಬಿ ವಾರಕ್ಕೊಂದು ಅಂತ ಅಡ್ವೈಸ್ ಮಾಡ್ತೀವಿ. ಭೂಮಿಯಿಂದ ಮೇಲೆ ಬೆಳೆಯುವಂಥ ತರಕಾರಿಗಳನ್ನೆಲ್ಲ ಸಾಧಾರಣವಾಗಿ ಹೆಚ್ಚು ತಗೋಬೋದು ಅಂತ. ಅದೇ ರೀತಿ ಹಣ್ಣುಗಳು ಅಂತ ಬಂದಾಗ ಹಣ್ಣುಗಳನ್ನ ತಗೊಳ್ಳೇಬಾರ್ದು ಅಂತೇನಿಲ್ಲ. ತಗೊಳ್ಳೇಬಾರ್ದು ಅಂತ ಅಂದಾಗ ಅದರಲ್ಲಿ ಹಣ್ಣಲ್ಲಿರುವಂಥ ಒಳ್ಳೆ ವಿಷಯಗಳೆಲ್ಲ ನಮಗೆ, ಒಳ್ಳೆಯ ಅಂಶಗಳೆಲ್ಲ ನಮ್ಗೆ ಯಾವಾಗ ಸಿಗತ್ತೆ, ವೈಟಮಿನ್ಸ್ ಆಗ್ಬೋದು, ಇದೆಲ್ಲ ಯಾವಾಗ ಸಿಗತ್ತೆ. ಅದಕ್ಕೆ ತಕ್ಕಂತೆ ಸ್ಮಾಲ್ ಕ್ವಾಂಟಿಟಿ ಊಟ ತಿಂಡಿ ಜೊತೆಯಲ್ಲಿ ತಗೊಳ್ಳದೆ ಅದರ ಮಧ್ಯದಲ್ಲಿ ತಗೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು. 3ನೇದು, ವೈಟ್ ರೈಸ್ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಇವಾಗೆಲ್ಲ ಏನಾಗಿದೆ ಅಂದರೆ ರಿಫೈನ್ಡ್ ರೈಸ್ ಇರುತ್ತೆ, ಪಾಲಿಶ್ ಗೀಲಿಶ್ ಎಲ್ಲ ಮಾಡಿಬಿಟ್ಟು ಅದರಲ್ಲಿ ಏನೇನೂ ಇರಲ್ಲ. ಆ ರೀತಿ ತಗೊಳಕ್ಕೆ ಹೋಗಬಾರ್ದು. ಅನ್ಪಾಲಿಶ್ಡ್ ರೈಸ್ ಇರ್ಬೋದು, ರೆಡ್ ರೈಸ್ ಇರ್ಬೋದು, ಬ್ರೌನ್ ರೈಸ್ ಇರ್ಬೋದು, ಬಾಯ್ಲ್ಡ್ ರೈಸ್ ಇರ್ಬೋದು. ಆಮೇಲೆ ಈಸಿಯಾಗಿ ನಮಗೆ ಇವಾಗ ಭಾಳಷ್ಟು ಕಡೆ ನಾರ್ತ್ ಕರ್ನಾಟಕದಲ್ಲೆಲ್ಲ ಚೆನ್ನಾಗಿ ಬೆಳೆಸ್ತಾ ಇದ್ದಾರೆ ಅಂದರೆ ಸಿರಿಧಾನ್ಯಗಳು. ಅದನ್ನು ಸೇವಿಸೋದಕ್ಕೆ ಪ್ರಯತ್ನ ಮಾಡಬೇಕು. ಅದರಲ್ಲಿ ಇವಾಗ ಯಾವ ಮದುವೆಗೆ ಹೋದ್ರೂ ನಿಮಗೆ ಗೊತ್ತಿದೆ, ಎಲ್ಲಿಗೋದ್ರೂ ಇಡ್ಲಿ ತಗೊಳ್ಳಿ ಸರ್, ಬೇಡ ಅಂದರೆ ಸರ್ ಮಿಲ್ಲೆಟಲ್ಲಿ ಮಾಡಿರೋದು, ಸರ್ ಸಿರಿಧಾನ್ಯಗಳಲ್ಲಿ ಮಾಡಿರೋದು. ಇಟ್ ಹ್ಯಾಸ್ ಬಿಕಮ್ ಕಾಮನ್. ಸೊ ಯಾವುದೇ ಒಂದು ಆಹಾರ ಪದಾರ್ಥಗಳನ್ನ ನಾವು ಹೇಳಿದ್ರೂ ಪೇಷಂಟ್ಗೆ ಅಂತ ಸಪ್ರೇಟಾಗಿ ಮನೆಗಳಲ್ಲಿ ಅಡುಗೆ ಮಾಡಬಾರ್ದು. ಅಲ್ಲೇ ಪ್ರಾಬ್ಲಮ್ ಸ್ಟಾರ್ಟ್ ಆಗೋದು. ಒಂದಷ್ಟು ದಿವಸ ಆಗ್ಬೋದು, ಒಂದು 5 ಜನ ಇರೋರಲ್ಲಿ ಒಬ್ರಿಗೆ ಮಾತ್ರ ಸಪ್ರೇಟಾಗಿ ಅಡುಗೆ ಮಾಡೋದು ಅಂದರೆ ಕಷ್ಟ ಆಗುತ್ತೆ. ಪಾಪ ಮನೆಯಲ್ಲಿರೋರು ಕಷ್ಟ ಅಂತ ಹೇಳ್ಕೊಳ್ಳೋದಿಲ್ಲ, ಮಾಡ್ತಾ ಇರ್ತಾರೆ ಪಾಪ. ಪೇಷಂಟ್ಗೆ ಒಂದು ಸ್ವಲ್ಪ ಮನಸ್ಸಿನಲ್ಲಿ ನೋವಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಒಂದಷ್ಟು ದಿವಸ ಆದಮೇಲೆ. ಅದಕ್ಕೆ ನಾವೇನು ಹೇಳೋದು ಅಂದರೆ, ನಾವು ಏನೇ ಒಂದು ಹೇಳಿದ್ರೂ ಆರೋಗ್ಯಕರವಾದ ಆಹಾರ, ಅದರಲ್ಲಿ ಸಣ್ಣವರಾದರೆ ಏನು ದೊಡ್ಡವರಾದರೆ ಏನು ಎಲ್ಲರೂ ಸೇವಿಸ್ಬೋದು. ಒಂದು. 2ನೇದು, ಆದಷ್ಟು ರೆಡಿ ಫುಡ್ಸ್, ಇವಾಗೆಲ್ಲ ಸಿಗ್ತಾ ಇರೋದು ಪ್ರೊಸೆಸ್ಡ್ ಫುಡ್ಸ್ ಅಂತ ಬರ್ತಾ ಇದೆ. 5 ನಿಮಿಷ ನೂಡಲ್ಸ್ ತೊಗೊಂಡೋಗಿ ಇದರಲ್ಲಿಟ್ಟರೆ, ಮೈಕ್ರೋವೇವಲ್ಲಿಟ್ಟರೆ ರೆಡಿ ಆಗುತ್ತೆ. ಅಂಥದನ್ನೆಲ್ಲ ಎಷ್ಟಾಗುತ್ತೋ ಅಷ್ಟು ಕಡಿಮೆ ಮಾಡಿ. ರೆಡಿ ಆ್ಯಂಡ್ ಪ್ರೊಸೆಸ್ಡ್ ಫುಡ್ಸಲ್ಲಿ ನಿಮಗೆ ಬಹಳಷ್ಟು ಕೆಡುಕಾಗುವಂಥ ಚಾನ್ಸಸ್ ಇರುತ್ತೆ. 3ನೇದು, ಆದಷ್ಟು ತರಕಾರಿಗಳೇ ಆಗಲಿ ಯಾವುದೇ ಆಗಲಿ ಕ್ಲೀನಾಗಿ ಅದನ್ನು ಕ್ಲೀನ್ ಮಾಡಿ ತಗೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಕೆಮಿಕಲ್ಸು, ಫರ್ಟಿಲೈಸರ್ಸು, ಪೆಸ್ಟಿಸೈಡ್ಸು ಇವುಗಳೆಲ್ಲ ಇರೋವಂಥದ್ದನ್ನು ಕ್ಲೀನ್ ಮಾಡಿ ತಗೊಂಡು ಅಭ್ಯಾಸ ಮಾಡ್ಕೊಳ್ಳಿ. ಯಾಕೆಂದರೆ ಈ ಕೆಮಿಕಲ್ಸಿಂದ, ಪೆಸ್ಟಿಸೈಡ್ಸಿಂದನೂ ಬಹಳಷ್ಟು ತೊಂದರೆಗಳಾಗತ್ತೆ, ಇಲ್ಲ ಅಂತಲ್ಲ. ಅದು ನಾವು ಯಾವ್ದು ತಗೊಳ್ತೀವಿ, ಯಾವ ರೀತಿ ಅದನ್ನು ಪ್ರಿಪೇರ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಫಾಸ್ಟ್ ಫುಡ್ಸ್, ರೆಡಿ ಮೇಕಿಂಗ್ ಫುಡ್ಸ್ ಅಂತ ಬರುತ್ತೆ, ಅಂಥದನ್ನೆಲ್ಲ ಆದಷ್ಟು ಕಡಿಮೆ ಮಾಡಿಕೊಂಡ್ರೆ ಒಳ್ಳೆಯದು. ಅದರಿಂದ ನಿಮಗೆ ಸಕ್ಕರೆ ಅಂಶನೂ ಜಾಸ್ತಿ ಆಗುತ್ತೆ, ಆಮೇಲೆ ಕ್ಯಾಲೋರೀಸ್ ಬಹಳ ಜಾಸ್ತಿ ಆಗುತ್ತೆ, ವೆಯ್ಟ್ ಜಾಸ್ತಿ ಆಗುವಂಥ ಚಾನ್ಸಸ್ ಇರುತ್ತೆ. ಆ್ಯಪಲ್, ಆರೆಂಜ್, ಮೂಸಂಬಿ, ಪಪಾಯ, ದಾಳಿಂಬೆ, ಸೀಬೆಕಾಯಿ ಇವನ್ನೆಲ್ಲದನ್ನು ತೊಗೊಳಕ್ಕೆ ಹೇಳ್ತೀನಿ. ಅವಾಯ್ಡ್ ಮಾಡೋದು ಅಂತ ಸಹಜವಾಗಿ ಕಡಿಮೆ ಮಾಡಿ ಅಂತ ಹೇಳ್ತೀವಿ. ತುಂಬ ಹಣ್ಣಾಗಿರೋವಂಥ ಮಾವಿನ ಹಣ್ಣು ಇರ್ಬೋದು, ತುಂಬ ಹಣ್ಣಾಗಿರೋವಂಥ ಹಲಸಿನ ಹಣ್ಣು ಇರ್ಬೋದು,
ಪಚ್ಚಬಾಳೆಹಣ್ಣು ಇರ್ಬೋದು, ಇಂಥದನ್ನೆಲ್ಲ ಸ್ವಲ್ಪ ಕಡಿಮೆ ಮಾಡಿಕೊಂಡ್ರೆ ಅನುಕೂಲ ಆಗತ್ತೆ. ಹಳಸು ಅಂತ ಬಂದಾಗ ಕಾಯಿಯಲ್ಲಿ ಬಹಳಷ್ಟು ವಿಧ ವಿಧವಾದ ಒಂದು ಆಹಾರ ಪದಾರ್ಥಗಳನ್ನ ರೆಡಿ ಮಾಡ್ತಾರೆ, ಅಂಥದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಅಂತ ಅನಿಸುತ್ತೆ. ಸೊ ಹಣ್ಣುಗಳನ್ನ ಈ ರೀತಿ ತೊಗೋಬೋದು. ನಾನು ಆವಾಗಲೇ ಹೇಳಿದಾಗೆ ಸ್ವಲ್ಪ ಕಾಯಿ ಆಗಿರೋವಂಥದ್ದು, ಆಮೇಲೆ ಊಟದ ಜೊತೆಯಲ್ಲೇ ತೊಗೊಳ್ಳೋದ್ರಿಂದ ನಿಮಗೂ ಹೆವಿ ಆಗುತ್ತೆ, ಎಲ್ಲನೂ ತೊಂದರೆ ಆಗುತ್ತೆ. ಊಟದ ಮಧ್ಯದಲ್ಲಿ ಬ್ರೇಕ್ಫಾಸ್ಟ್ 8ರಿಂದ 9 ಗಂಟೆಗಾದರೆ, ಲಂಚ್ 1ರಿಂದ 2 ಗಂಟೆಗಾದರೆ, ನಿಮ್ಮ ಡಿನ್ನರ್ 7ರಿಂದ 8 ಗಂಟೆಗಾದರೆ, ಅದರ ಮಧ್ಯದಲ್ಲಿ ಒಂದು 5.5-6 ಅವರ್ ಟೈಮ್ ಗ್ಯಾಪ್ ಇರುತ್ತೆ. ಅಂಥ ಟೈಮ್ನಲ್ಲಿ ಹಣ್ಣು ತಗೊಳ್ಳೋದ್ರಿಂದ ಏನು ತಪ್ಪೇನಿಲ್ಲ. ಹಣ್ಣು ಇಲ್ಲ ವೆಜಿಟೇಬಲ್ ಸಲಾಡೇ ಆಗ್ಬೋದು, ಇಲ್ಲ ಮೊಳಕೆ ಕಟ್ಟಿರೋ ಕಾಳು ಆಗ್ಬೋದು. ಈಗೇನಾಗ್ಬಿಟ್ಟಿದೆ ಅಂದರೆ ಕೆಲವರು ಸಕ್ಕರೆ ಕಾಯಿಲೆ ಬಂದಿದೆ ಅಂದಿದ ತಕ್ಷಣ ಊಟ ತಿಂಡಿ ಜೊತೆಯಲ್ಲಿ ಬಿಸ್ಕೆಟ್ ಈಸ್ ಕಂಪಲ್ಸರಿ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ಒಂದು 10:30, 11 ಗಂಟೆ, 4:15, 5 ಗಂಟೆ ಅಷ್ಟೊತ್ತಿಗೆ ಬಿಸ್ಕೆಟ್ ತೊಗೊಂಡು ತಿನ್ಸಾರ ಅಂತಾರೆ. ಜನರಲಿ ನಾನು ಯಾವ ಪೇಷಂಟ್ಗೂ ಅದನ್ನು ಅಡ್ವೈಸ್ ಮಾಡೋಕ್ಕೆ ಹೋಗೋದಿಲ್ಲ. ಹಣ್ಣುಗಳು ತೊಗೊಳ್ಳಿ ಆ ಟೈಮ್ನಲ್ಲಿ, ಬಹಳ ಇಂಪಾರ್ಟೆಂಟು, ಬಹಳ ಮುಖ್ಯವಾದ ಒಂದು ಅಂಶ ಅಂತ ನನಗೆ. ಬೆಟರ್ ಅಂತ ಯಾವುದೂ ಇಲ್ಲ. ನಾನು ಪ್ರತಿಯೊಂದು ಪೇಷಂಟ್ಗೂ ಸಕ್ಕರೆ, ಬೆಲ್ಲ, ಆಮೇಲೆ ಈಗ ಈ ನಡುವೆ WHO ಕಡೆಯಿಂದನೂ ಬಂದಿದೆ ಶುಗರ್ ಫ್ರೀ ಟ್ಯಾಬ್ಲೆಟ್ಸ್ ಅಂತ ಯಾವ್ದು ತೊಗೊಳ್ತೀವಿ ಅದನ್ನು ಅವಾಯ್ಡ್ ಮಾಡೋದಕ್ಕೆ ಹೇಳ್ತೀನಿ ನಾನು.